ನಿಮಗೆ ಯಾವುದಾದ್ರೂ ಕೆಲಸ ಮಾಡೋಕ್ಕೆ ಕಷ್ಟ ಅನಿಸಿದ್ರೆ ಅದನ್ನು ಸೋಂಬೇರಿಗಳಿರ್ತಾರಲ್ಲ ಅವ್ರಿಗೆ ಕೊಡಬೇಕು. ಅದನ್ನು ಅವರು ಬೇಗ ಮುಗಿಬೇಕು ಅಂತೇಳಿ ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿ ಮಾಡ್ತಾರೆ. ಅದಕ್ಕೆ 4 kg ಕ್ಯಾರೆಟ್ ತುರಿಯೋಕ್ಕೆ ಸ್ವಲ್ಪ ಕಷ್ಟ ಅನಿಸಿ ನಮ್ಮ ತಮ್ಮನ ಕರೆದು ತುರಿಯೋಕೆ ಹಚ್ಚಿದ್ದೀನಿ. ಅವ್ನು 2 ಕ್ಯಾರೆಟ್ ಒಟ್ಟಿಗೆ ಇಟ್ಕೊಂಡು ಕ್ಯಾರೆಟ್ ಎಲ್ಲ ತುರಿತಾ ಇದ್ದ. 4 kg ಕ್ಯಾರೆಟ್ ಹಲ್ವ ಏನಕ್ಕೆ ಅಂದರೆ ನಮ್ಮ ತಮ್ಮಂದು ಕಾಲೇಜಲ್ಲಿ ಫುಡ್ ಫೆಸ್ಟ್ ಇದೆ, ಹಲ್ವ ಬೇಕಂತ ಹೇಳ್ಬಿಟ್ಟು 4 kg ಹಲ್ವ ಮಾಡಿಸಿದ್ವಿ. ಅದನ್ನೆಲ್ಲ ನೀಟಾಗಿ ತೊಳೆದು ತುರಿದಿಟ್ಟಿದ್ದಾದಮೇಲೆ ಸಕ್ಕರೆನೂ ಕೂಡ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ನಾರ್ಮಲಾಗಿ ನಾವು ಕ್ಯಾರೆಟ್ ಹಲ್ವ ಮಾಡೋಂಗಿದ್ರೆ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಸಕ್ಕರೆ ಹಾಕ್ತೀವಿ. ಬಟ್ ಜಾಸ್ತಿ ಇರೋದ್ರಿಂದ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಸಕ್ಕರೆ ಮತ್ತು ಕ್ಯಾರೆಟ್ನ ಒಂದು 10 ನಿಮಿಷ ಮುಚ್ಚಿಟ್ಟಿದ್ದೀನಿ. ಆಮೇಲೆ ಸ್ಟವ್ ಹಚ್ಚಿ ಕಲಸಿಟ್ಟಿರೋದನ್ನ ಇಡ್ತಾ ಇದ್ದೀನಿ. ಇದು ಆಲ್ರೆಡಿ ಸಕ್ಕರೆ ಎಲ್ಲ ಸ್ವಲ್ಪ ಕರಗಿ ನೀರಂಶ ಬಿಟ್ಟಿರುತ್ತೆ. ಅದಕ್ಕೆ ಏಲಕ್ಕಿನೂ ಕೂಡ ಪುಡಿ ಮಾಡಿ ಇಟ್ಟಿದ್ದೀನಿ. ಸ್ಟವ್ ಮೇಲೆ ಇಟ್ಮೇಲೆ ಇನ್ನೂ ಸ್ವಲ್ಪ ನೀರು ಬಿಡುತ್ತೆ. ಆಮೇಲೆ ನಾನು 4 kg ಕ್ಯಾರೆಟ್ ಹಲ್ವಾಗೆ 1 ಲೀಟ್ರ್ ಹಾಲು ಹಾಕಿದ್ದೀನಿ ಮತ್ತು ಒಂದು 2.5 kg ಅಷ್ಟು ಸಕ್ಕರೆ ಹೋಗಿದೆ. ಹಾಲೆಲ್ಲ ಹಾಕಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ರೆ ಒಂದು ಅರ್ಧ ಗಂಟೆ ಅದನ್ನು ಮುಟ್ಟೋದು ಬೇಡ. ಕುದ್ದು ಅದರಲ್ಲಿರೋ ನೀರಾಂಶ ಎಲ್ಲ ಈ ಥರ ಹೋಗಿ ಗಟ್ಟಿ ಆಗುತ್ತೆ. ಇಷ್ಟು ಗಟ್ಟಿ ಆದಮೇಲೆ ಅದನ್ನು ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಡುತ್ತೆ. ಇನ್ನು ಅದು ಗಟ್ಟಿ ಎಲ್ಲ ಆದಮೇಲೆ ಅರ್ಧ kg ತುಪ್ಪನ ಯೂಸ್ ಮಾಡಿದ್ದೀವಿ. ಆದರೆ ಒಟ್ಟಿಗೆ ಅರ್ಧ kg ತುಪ್ಪನ ಹಾಕದೆ ಸ್ವಲ್ಪ ಆಗಿ ಒಂದು 2 ರಿಂದ 3 ಟೈಮ್ ಹಾಕಿ ತಿರುಗಿಸ್ತಾ ಇರಬೇಕು. ಅದು ಏನಂದರೆ ಘಮ ಬಂದುಬಿಡುತ್ತೆ ಅವಾಗೆ ಕ್ಯಾರೆಟ್ ಹಲ್ವಾ. ಘಮ ಬಂದು ಮತ್ತು ಇಷ್ಟು ಪ್ರಮಾಣದಾಗ ಸ್ವಲ್ಪ ಪಾನಕ ಇದ್ದರೆ ಕ್ಯಾರೆಟ್ ಹಲ್ವ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಅದನ್ನು ನೆಕ್ಸ್ಟ್ ಡೇ ತಮ್ಮ ಕಾಲೇಜ್ಗೆ ತೊಗೊಂಡು ಹೋಗ್ಬೇಕಂತೇಳಿ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.